ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕಂಟಿನ್ಯೂ ಮಾಡಲಾ ಬೇಡ ಅನ್ನೋದು ನಿಮ್ಮ ಡಿಸಿಷನ್ ಮೇಲೆ ನನ್ನ ಡಿಸಿಷನ್ ಡಿಪೆಂಡ್ ಆಗಿದೆ. ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರು ಮಾಡ್ತಿರೋ. ಎಲ್ಲರೂ ಮಾಡಿದ್ರು ಖುಷಿನೇ. ಪ್ರತಿಯೊಬ್ಬರು ಕಮೆಂಟ್ಗೂ ನಾನು ರಿಪ್ಲೈ ಕೊಡ್ತೀನಿ 100. ಹಾಯ್, ಸೊ ವೆಲ್ಕಮ್ ಟು ಅನದರ್ ವಿಡಿಯೋ. 60 days ಆಫ್ 60K ಫಾಲೋವರ್ಸ್ ಚಾಲೆಂಜಲ್ಲಿ ಇದು ಲಾಸ್ಟ್ ಡೇ. ಸೊ ಲಾಸ್ಟ್ ಡೇ ಆಫ್ 60 days ಆಫ್ 60K ಫಾಲೋವರ್ಸ್ ಚಾಲೆಂಜ್ಗೆ ವೆಲ್ಕಮ್, ಸ್ವಾಗತ ಸುಸ್ವಾಗತ. ಆ್ಯಂಡ್ ಸಕ್ಸಸ್ಫುಲಿ 60 days ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟೇ ಒಂದು ತಡೆಗಳು ಬರಲಿ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಕೆಲಸ ಇದ್ದರೂ ಸಹ ಒಂದು ವೀಡಿಯೋಗೆ ಅಂತ ಒಂದು ಟೈಮ್ ತಗೊಂಡು ಅದನ್ನು ಶೂಟ್ ಮಾಡಿ, ಎಷ್ಟೇ ಕೆಲಸ ಇದ್ದರೂ ಎಡಿಟ್ ಮಾಡಿ ಒಂದು ದಿನ ಸಹ ಬಿಡ್ದಿರ ಪೋಸ್ಟ್ ಮಾಡಿದ್ದೀನಿ. ಅದು ನನಗೆ ತುಂಬ ಖುಷಿ ಇದೆ 60 daysಗೆ. ಆ್ಯಂಡ್ ಬೈ ದ ವೇ ಮೇಯ್ನ್ ಪಾರ್ಟಿಗೆ ಬಂದರೆ 60 daysಲ್ಲಿ 60K ಫಾಲೋವರ್ಸ್ ಹೊಡಿತೀನಿ ಅಂತ ನಾನು ಈ ಸೀರೀಸ್ ಸ್ಟಾರ್ಟ್ ಮಾಡಿದ್ದು. ಬಟ್ 60 days ಆಗೋಯ್ತು, 60K ಫಾಲೋವರ್ಸ್ ಸಹ 500 ಫಾಲೋವರ್ಸ್ ಸಹ ಕಂಪ್ಲೀಟ್ ಮಾಡಿಲ್ಲ ಸರಿಯಾಗಿ. 550 ಸಹ ಕಂಪ್ಲೀಟ್ ಮಾಡಿಲ್ಲ. 550ಗಿಂತೂ ಕಡಿಮೆ ಇದ್ದಾರೆ ಫಾಲೋವರ್ಸು. ಬಟ್ ನಾನು 60 days ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗಿಂದ ಅದರಿಂದ ಏನೇನು ಯೂಸ್ಫುಲ್ ಆಯಿತು ಅನ್ನೋದು ಮಾತ್ರ ನನಗೆ ಗೊತ್ತು. ಏನೇನು ಯೂಸ್ಫುಲ್ ಆಯಿತು ಅಂದರೆ ಲಿಟ್ರಲಿ ಗೈಸ್, ನಾನು ಒಬ್ಬ ನಾರ್ಮಲ್ ಹುಡುಗನೇ, ನಿಮ್ಮ ಥರನೇ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನಗೂ ಎಲ್ಲ ಟ್ಯಾಲೆಂಟ್ ಇತ್ತು. ಕ್ಯಾಮ್ರಾ ಹ್ಯಾಂಡಲ್ ಮಾಡೋ ಟ್ಯಾಲೆಂಟ್ ಇತ್ತು, ಶೂಟ್ ಮಾಡೋ ಟ್ಯಾಲೆಂಟ್ ಇತ್ತು, ಎಡಿಟ್ ಮಾಡೋ ಟ್ಯಾಲೆಂಟ್ ಇತ್ತು, ಅದನ್ನು ಪೋಸ್ಟ್ ಮಾಡೋದು ಟ್ಯಾಲೆಂಟ್ ಇತ್ತು, ಎಲ್ಲದ್ರ ಬಗ್ಗೆನೂ ಟ್ಯಾಲೆಂಟ್ ಇತ್ತು, ಗೊತ್ತಿತ್ತು, ಅದ್ರ ಬಗ್ಗೆ ತಿಳಿದಿತ್ತು. ಬಟ್ ಇವೆಲ್ಲ ತಿಳಿದಿದ್ರೂ ಸಹ ನಾನು ಸೋಂಬೇರಿ, ಲೇಝಿ ಇದ್ದೆ, ತುಂಬ ಲೇಝಿ ಇದ್ದೆ. ಎಷ್ಟು ಲೇಝಿ ಇದ್ದೆ ಅಂದರೆ ನನ್ನ ಫ್ರೆಂಡ್ಸು, ನಂಗೆ ಗೊತ್ತಿರೋರೆಲ್ಲ ಹೇಳ್ತಿದ್ರು ಮಾಡೋ ವೀಡಿಯೋಸ್ ಶೂಟ್ ಮಾಡೋ ಅಂತ. ಆ್ಯಕ್ಚುಲಿ ಹೊಸ ಫಾಲೋವರ್ಸ್ ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗಿರಲ್ಲ, ನಾನು ವೀಡಿಯೋಸು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದು ಈ ಸೀರೀಸ್ಗೆ ಅಂದ್ಕೊಂಡಿರ್ತೀರ ನೀವು. ಹೊಸ ಫಾಲೋವರ್ಸ್ ಯಾರಾದರೂ ನೋಡ್ತಾ ಇದ್ದರೆ, ನಾನು ಹಳೆ ಫಾಲೋವರ್ಸು ನೋಡ್ತಾ ಇರೋರಿಗೆ ಅವ್ರಿಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ನಾನು 1-2 years ಬ್ಯಾಕೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ, ಕಂಟೆಂಟ್ ಕ್ರಿಯೇಷನ್ನು. ನೋ ಸೀರೀಸ್ ಅಲ್ಲ, ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೆ. ಆ ಕಂಟೆಂಟ್ ಕ್ರಿಯೇಷನಲ್ಲಿ ಏನು ಮಾಡ್ತಿದ್ದೆ ಅಂದರೆ ಕಾಮಿಡಿ ವೀಡಿಯೋಸ್ ಮಾಡ್ತಿದ್ದೆ. ಈ ಥರ ಯಾವುದೋ ಒಂದು ಚಾಲೆಂಜಸ್ಸು ಸೀರೀಸು ಏನೂ ಮಾಡ್ತಿರಲಿಲ್ಲ, ಬರೀ ಕಾಮಿಡಿ ವೀಡಿಯೋಸ್ ಮಾಡ್ತಿದ್ದೆ. 2023 ನಾನು ಕಾಮಿಡಿ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗ ಕರಿಮಣಿ ಮಾಲೀಕ ಅನ್ನೋ ರೀಲ್ ತುಂಬ ಫೇಮಸ್ ಇತ್ತು. ಆ ರೀಲ್ ಮಾಡಿದ್ದಾಗ ಒಳ್ಳೆ ರೀಚ್ ಬಂತು, ತುಂಬ ಒಳ್ಳೆ ರೀಚ್ ಬಂತು. ಆ್ಯಂಡ್ ಒಳ್ಳೆ ಅಪ್ರಿಷಿಯೇಷನ್ಸು ಬಂತು. ಆಫ್ಟರ್ ದಟ್ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡೋದು ನಿಲ್ಲಿಸ್ಬಿಟ್ಟೆ. ಏನು ರೀಸನ್ ಹೇಳಿದ್ರೆ ನೀವೇ ಅನ್ಕೊತೀರ. ಎಜುಕೇಷನ್ ಅನ್ನೋದು ಒಂದು ರೀಸನ್ನು, ಅದು ನಾನು ಇಟ್ಕೊಂಡಿದ್ದು. ಯಾರೇ ಕೇಳಿ ಯಾಕೋ ನಿಲ್ಲಿಸಿದ್ದೆ ಅಂದರೆ, ಸ್ವಲ್ಪ ಎಜುಕೇಷನ್ ಓದ್ಕೋಬೇಕಾಗಿತ್ತು, ಆ ರೀಸನ್ನಿಂದ ನಾನು ನಿಲ್ಲಿಸಿದ್ದು ಅಂತ ನಾನೇ